ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ನಿಮ್ಮನ್ನ ಇವತ್ತು ನಾನು ಇನ್ನೊಂದು ಹೊಸ ವಿಡಿಯೋಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತ ದೈನಂದಿನ ಪ್ರಗತಿಗಳು ಮತ್ತು ಅದರ ಆನ್ವಯಿಕ ಪ್ರಶ್ನೆಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇದರ ದೈನಂದಿನ ಆಗು ಹೋಗುಗಳು ಮತ್ತು ಅನ್ವಯಿಕ ಪ್ರಶ್ನೆ ಮತ್ತು ಉತ್ತರಗಳಿಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಬನ್ನಿ ನಮ್ಮ ಮೊದಲ ಪ್ರಶ್ನೆಯನ್ನ ತಗೊಳ್ಳೋಣ. ಮಿಷನ್ ಟು ಮೂನ್ ಕಾರ್ಯಕ್ರಮವಾದ DOGE-1 ಇದು ಯಾವ ಸಂಸ್ಥೆಯ ಕಾರ್ಯಕ್ರಮ ಆಗಿದೆ? ಇದು ಯಾವ ಸಂಸ್ಥೆಯವರು ಈ ಕಾರ್ಯಕ್ರಮವನ್ನ ಮಿಷನ್ ಟು ಮೂನ್ ಅಂತ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ISRO ಅವರ ಅಥವಾ ರಷ್ಯಾದವರ, ಚೈನಾದ CNSA ಅಥವಾ ಸ್ಪೇಸ್ ಎಕ್ಸ್ ಈ ಸಂಸ್ಥೆಯವರ? ಇದಕ್ಕೆ ಸರಿಯಾದ ಉತ್ತರ ಸ್ಪೇಸ್ ಎಕ್ಸ್. ಇದು ಒಂದು ಪ್ರೈವೇಟ್ ಕಾರ್ಯಕ್ರಮ ಆಗಿದೆ. ಇದುವರೆಗೂ ಮಿಷನ್ ಟು ಮೂನ್ ಸರ್ಕಾರದ ಕಾರ್ಯಕ್ರಮಗಳಾಗಿ ಬೇಕಾದಷ್ಟು ದೇಶಗಳಿಂದ ನಡೆದಿರುವಂಥದ್ದು. ಆದರೆ ಸ್ಪೇಸ್ ಎಕ್ಸ್ ಅನ್ನೋದು ಒಂದು ಪ್ರೈವೇಟ್ ಸಂಸ್ಥೆ. ಅದ್ರ ಮೂಲಕ ಮಿಷನ್ ಟು ಮೂನ್ ಕಾರ್ಯಕ್ರಮವನ್ನ ಇನ್ನೇನು ನಾವು ನೋಡೋದ್ರಲ್ಲಿ ಇದ್ದೀವಿ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಪೇಸ್ ಎಕ್ಸ್ ನ ಮಿಷನ್ ಟು ಮೂನ್ ಕಾರ್ಯಕ್ರಮವಾದ DOGE-1 ಯಾವ ವರ್ಷ ಕಾರ್ಯಾಚರಣೆ ಮಾಡಲಿದೆ? ಈಗಾಗಲೇ ಹಿಂದಿನ ಪ್ರಶ್ನೆಯಲ್ಲಿ ನಾವೇನ್ ತಗೊಂಡ್ವಿ, ಸ್ಪೇಸ್ ಎಕ್ಸ್ ಮಿಷನ್ ಟು ಮೂನ್ ಕಾರ್ಯಕ್ರಮ ಅಂತ ಗೊತ್ತಾಗಿದೆ. ಆದರೆ ಈ ಒಂದು ಕಾರ್ಯಕ್ರಮ ಯಾವ ವರ್ಷದಲ್ಲಿ ಆಗೋದ್ರಲ್ಲಿದೆ? When are we expecting mission to moon program from DOGE-1, which is called as DOGE-1 from the SpaceX Technologies? ಇದಕ್ಕೆ ಸರಿಯಾದ ಉತ್ತರ 2022. 2022ರಲ್ಲಿ ಈ ಒಂದು ಕಾರ್ಯಕ್ರಮ ಆಗತ್ತಂತೆ. ಈ ಸ್ಪೇಸ್ ಎಕ್ಸ್ ಅನ್ನೋದು ಒಂದು ಪ್ರೈವೇಟ್ ಸಂಸ್ಥೆ ಆಗಿದ್ದು ಎಲಾನ್ ಮಸ್ಕ್ ಈ ಒಂದು ಸಂಸ್ಥೆಯ ಸ್ಥಾಪಕರಾಗಿರ್ತಾರೆ. ಅದನ್ನು ನಾವು ನೆನಪಿಸ್ಕೊಳ್ಳೋಣ. ಹಾಗಾದ್ರೆ ಈ ಮಿಷನ್ ಟು ಮೂನ್ ಕಾರ್ಯಕ್ರಮ ಸ್ಪೇಸ್ ಎಕ್ಸ್ ನಿಂದ ನಡೆಯುವಂಥದ್ದು ಅದು ಗೊತ್ತು. ಅದಕ್ಕೆ DOGE-1 ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಎಲಾನ್ ಮಸ್ಕ್ ಅವರ ಒಂದು ಸಂಸ್ಥೆ ಆಗಿದೆ. ಹಾಗಾದ್ರೆ ಈ ಮಿಷನ್ ಟು ಮೂನ್ ಕಾರ್ಯಕ್ರಮವನ್ನ ಮಾಡೋದಿಕ್ಕೆ ನಮಗೆ ಯಾವ ರಾಕೆಟ್ ಸಾಥ್ ಕೊಡ್ತಾ ಇದೆ? ಸ್ಪೇಸ್ ಎಕ್ಸ್ ಮಿಷನ್ ಟು ಮೂನ್ ಕಾರ್ಯಕ್ರಮದ DOGE-1 ಯಾವ ರಾಕೆಟ್ ನ ಬಳಸ್ತಾ ಇದೆ ಅಂತ ಹೇಳಬೇಕಾಗಿದೆ. ಈಗಾಗಲೇ ಹೇಳಿದಂಗೆ ಸ್ಪೇಸ್ ಎಕ್ಸ್ ಒಂದು ಪ್ರೈವೇಟ್ ಪ್ರಾಪರ್ಟಿ, ಪ್ರೈವೇಟ್ ಸಂಸ್ಥೆ ಆಗಿದ್ದು ಇದು ಥಾರ್ ಡೆಲ್ಟಾ, ಫಾಲ್ಕನ್, ಅಟ್ಲಾಸ್ ಅಥವಾ ಸ್ಕೌಟ್ ಇವೆಲ್ಲವೂ ಸಹ ಈಗಾಗಲೇ ರಾಕೆಟ್ಗಳಾಗಿ ಬಳಸಿರುವಂಥದ್ದು. ಹಾಗಾದ್ರೆ ಯಾವ ರಾಕೆಟ್ ಸ್ಪೇಸ್ ಎಕ್ಸ್ ನ ಮಿಷನ್ ಟು ಮೂನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಂದ್ರನವರೆಗೂ ಹಾರಲಿದೆ ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಫಾಲ್ಕನ್. ನೋಡಿದ್ರ ಸ್ನೇಹಿತರೆ, ಈಗ ಸರ್ಕಾರಿ ಕಾರ್ಯಕ್ರಮದ ಆಚೆಗೂ ಸಹ ಚಂದ್ರಯಾನಗಳು ಪ್ರಾರಂಭ ಆಗಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ನ ಹೊಸ ಹೆಸರೇನು? ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ನ ಹೊಸ ಹೆಸರು ಏನು ಅಂತ ನಾವು ತಿಳಿಬೇಕಾಗಿದೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಡಿಜಿಟಲ್ ಫೌಂಡೇಶನ್, ಇಂಡಿಯನ್ ಡಿಜಿಟಲ್ ಫೌಂಡೇಶನ್, ಬ್ರಾಡ್ಕಾಸ್ಟಿಂಗ್ ಅಂಡ್ ಡಿಜಿಟಲ್ ಫೌಂಡೇಶನ್, ಭಾರತ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಡಿಜಿಟಲ್ ಫೌಂಡೇಶನ್. ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ಇಲ್ಲಿ ಏನೇನೆಲ್ಲ ಆಗ್ತಾ ಇತ್ತು? ಇಂಟರ್ನೆಟ್ ಸಂಪರ್ಕ ಇರಬಹುದು ಅಥವಾ ಇನ್ನಾವುದೇ ಸಂಪರ್ಕ, ನಮಗೆ ಕಂಪ್ಯೂಟರ್ನ ಸಂಪರ್ಕಗಳು ಬೇಕಾಗಿದ್ದಾಗ ನಾವು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ನ ಮೊರೆ ಹೋಗಬೇಕು. ಅದಕ್ಕೆ ಈಗೊಂದು ಹೊಸ ಹೆಸರನ್ನ ಇಟ್ಟು ಮರುನಾಮಕರಣ ಮಾಡಲಾಗಿದೆ. ಆ ಹೊಸ ಹೆಸರು ಯಾವುದು ಅನ್ನೋದೇ ಪ್ರಶ್ನೆ. ಸರಿಯಾದ ಉತ್ತರ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಡಿಜಿಟಲ್ ಫೌಂಡೇಶನ್. ಇದೊಂದು ಹೊಸ ಆಕ್ರೋನಿಮ್, ಅಂದ್ರೆ ಹೊಸ ಪದ ಡಿಜಿಟಲ್ ಅನ್ನೋದನ್ನ ಸೇರಿಸಿದ್ದಾರೆ. ಈ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ನ ನೋಡಿ, ಇದರ ಲೋಗೋ ಈ ತರ ಇದೆ. ಇದು ಇಂಟರ್ನೆಟ್ ಸಂಪರ್ಕ ಅಥವಾ ಸ್ಯಾಟಲೈಟ್ ಟಿವಿಗಳ ಸಂಪರ್ಕಕ್ಕೆ ಅನುಕೂಲ ಕೊಡಿಸುವಂತ ಒಂದು ಸಂಸ್ಥೆ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಚಾಲ್ತಿಯಲ್ಲಿರುವಂತಹ OTT ಅಂದ್ರೆ ಏನು?
ಇದುವರೆಗೂ ನಾವು ಈ ಹಿಂದಿನ ಪ್ರಶ್ನೆಯಲ್ಲಿ ಇಂಡಿಯನ್ ಡಿಜಿಟಲ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ಬಗ್ಗೆ ನೋಡಿದ್ವಿ. OTT ಅಂದ್ರೆ ಏನು? ಇತ್ತೀಚೆಗೆ ತುಂಬಾ ಇದೆ. ನಾವು ಫಿಲ್ಮ್ಗಳನ್ನ ಥಿಯೇಟರ್ ರಿಲೀಸ್ ಮಾಡಲ್ಲ, OTT ಮೂಲಕ ರಿಲೀಸ್ ಮಾಡ್ತೀವಿ ಅಂತ ಬೇಕಾದಷ್ಟು ಪ್ರೊಡ್ಯೂಸರ್ಸು ಮಾತಾಡಿರೋದು ನೋಡಿದೀವಿ. ಹಾಗಾದ್ರೆ OTT ಅಂದ್ರೆ ಏನು? OTT ಅಂದ್ರೆ ಅರ್ಥ ನಮಗ್ ಗೊತ್ತಿದೆ. ಬೇರೆ ಬೇರೆ ಪ್ರೈವೇಟ್ ಚಾನೆಲ್ಗಳು ZEE5 ಆಗಿರ್ಲಿ ಅಥವಾ ಅಮೆಜಾನ್ ಪ್ರೈಮ್ ಆಗಿರ್ಲಿ, ನೆಟ್ಫ್ಲಿಕ್ಸ್ ಆಗಿರ್ಲಿ, ಇದ್ರ ಮೂಲಕ ಪಿಕ್ಚರ್ಗಳನ್ನ ರಿಲೀಸ್ ಮಾಡೋದನ್ನ ಇಲ್ಲಿ OTT ಅಂತ ಕರೆಯೋದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಆದ್ರೆ OTT ಅಂದ್ರೆ ಏನು? ಓವರ್ ಟೈಮ್ ಟೆಕ್ನಾಲಜಿನ, ಓವರ್ ಟೈಮ್ ಥಿಯೇಟರ, ಓವರ್ ದಿ ಟಾಪ್ ಅಥವಾ ಓವರ್ ಟಾಪ್ ಥೀಮ್? OTT ಅತ್ಯಂತ ಹೆಚ್ಚು ಚಾಲ್ತಿಯಲ್ಲಿರುವಂತ ಪದ. ಇದಕ್ಕೆ ಸರಿಯಾದ ಉತ್ತರ ಓವರ್ ದಿ ಟಾಪ್ ಅಂತ. ಇವಾಗ ನೀವೇ ಯೋಚನೆ ಮಾಡ್ಬೋದು, ಓವರ್ ದಿ ಟಾಪ್ ಅಂದ್ರೆ ಏನೇನೆಲ್ಲ ಅದರಲ್ಲಿ ಸೇರ್ಕೊಂಡಿರುತ್ತೆ? ಓವರ್ ದಿ ಟಾಪ್ ಅಂತಂದ್ರೆ ಮೇಲ್ಗಡೆಯಿಂದ ಅಂತ, ಅಂದ್ರೆ ಥ್ರೂ ರೇಡಿಯೋ ವೇವ್ಸ್ ಇದನ್ನ ನ್ಯಾವಿಗೇಟ್ ಮಾಡುವಂಥದ್ದು ಅಂತ ಅರ್ಥ. ಸ್ನೇಹಿತರೆ, ಇದು OTTಗೆ ಸಂಬಂಧಿಸಿದ ಪ್ರಶ್ನೆ ಮತ್ತು ಇದರ ಒಂದು ಉತ್ತರ ವಿಶ್ಲೇಷಣೆ ಆಗಿತ್ತು. ನಮ್ಮ ಮುಂದಿನ ಪ್ರಶ್ನೆ, ಈಗ ನಾವು ಈ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಿದಂತಹ ವಿಜ್ಞಾನದ ಅನ್ವಯಿಕ ಪ್ರಶ್ನೆಗಳನ್ನ ತಗೋತಾ ಇದ್ದೀವಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಸ್ಟೇನ್ಲೆಸ್ ಸ್ಟೀಲ್ನ ಘಟಕಗಳು ಯಾವುದು? ನಾವು ನಮ್ಮ ಮನೆಗಳಲ್ಲಿ, ಪ್ರತ್ಯೇಕವಾಗಿ ಅಡಿಗೆ ಮನೆಗಳಲ್ಲಿ ಬಳಸುವಂತಹ ಸ್ಟೇನ್ಲೆಸ್ ಸ್ಟೀಲ್ ಹೆಚ್ಚು ವರ್ಷ ದೀರ್ಘವಾಗಿ ಬಾಳಿಕೆ ಬರುವಂಥದ್ದು. ಅದು ತುಕ್ಕು ಹಿಡಿಯಲ್ಲ ಮತ್ತು ಅದರಲ್ಲಿ ಮಾಡಿದಂತಹ ಅಡಿಗೆ ಪದಾರ್ಥಗಳು ತಿನ್ನೋದಿಕ್ಕೆ ಸೇಫ್ ಅಂತ ಗೊತ್ತಿದೆ ನಮಗೆ. ಹಾಗಾದ್ರೆ ಈ ಸ್ಟೇನ್ಲೆಸ್ ಸ್ಟೀಲ್ನ ಹೇಗೆ ಮಾಡ್ತಾರೆ? ಸ್ಟೇನ್ಲೆಸ್ ಸ್ಟೀಲ್ ಅನ್ನೋದು ಕೇವಲ ಒಂದು ಲೋಹವ ಅಥವಾ ಮಿಶ್ರ ಲೋಹವ? ಇದು ಮಿಶ್ರ ಲೋಹ ಅನ್ನೋದಂತೂ ಗ್ಯಾರಂಟಿ ಆಯಿತು. ಕಾರಣ ಆ ಮಿಶ್ರ ಲೋಹದ ಘಟಕಗಳು ಯಾವುದು ಅಂತ ನಾವಿಲ್ಲಿ ಕೇಳ್ತಾ ಇರುವಂಥದ್ದು. ಕಬ್ಬಿಣ, ಸತು, ಕ್ರೋಮಿಯಂ ನಿಂದ ಉಂಟಾಗಿದೆಯಾ? ಕಬ್ಬಿಣ, ನಿಕಲ್, ಕ್ರೋಮಿಯಂ ಮತ್ತು ಇಂಗಾಲ, ಕಾರ್ಬನ್ ಸೇರಿ ಆಗಿದೆಯಾ? ಕಬ್ಬಿಣ ಮತ್ತು ನಿಕಲ್ ಕೇವಲ ಅಷ್ಟಮಾತ್ರದಿಂದ ಆಗಿದೆಯಾ? ಅಥವಾ ಕಬ್ಬಿಣ, ಕ್ರೋಮಿಯಂ ಮತ್ತು ಇಂಗಾಲ ಈ ಮೂರು ಸೇರಿ ಆಗಿರುವಂಥದ್ದ? ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ, ನಿಕಲ್, ಕ್ರೋಮಿಯಂ ಮತ್ತು ಇಂಗಾಲ ಇವೆಲ್ಲವನ್ನ ಸೇರಿಸಿ ಸ್ಟೇನ್ಲೆಸ್ ಸ್ಟೀಲ್ ಆಗಿರುವಂಥದ್ದು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಸೈಕಲ್ ಮತ್ತು ಸ್ಕೂಟರ್ಗಳಲ್ಲಿ ಬಾಲ್ ಬೇರಿಂಗ್ ಬಳಸಲು ಕಾರಣ? ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನ ಕಡಿಮೆಗೊಳಿಸಲು, ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನ ಹೆಚ್ಚು ಮಾಡಲು, ಚಕ್ರ ಮತ್ತು ಭೂಮಿಯ ತಿಕ್ಕಾಟವನ್ನ ಕಡಿಮೆಗೊಳಿಸಲು, ಚಕ್ರ ಮತ್ತು ಭೂಮಿಯ ತಿಕ್ಕಾಟವನ್ನ ಹೆಚ್ಚಿಸಲು. ಇದು ತಿಕ್ಕಾಟ ಅಥವಾ ಫ್ರಿಕ್ಷನ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆ. ಹೌ ಟು ಓವರ್ಕಮ್ ಫ್ರಿಕ್ಷನ್ ಅನ್ನೋದು ಒಂದು ದೊಡ್ಡ ಸವಾಲು. ಸಾಧಾರಣವಾಗಿ ನೀವು ಸೈಕಲ್ ತುಳಿದು ಮನೆಗೆ ಬಂದು ನಿಂತಿದ್ದೀರಾ ಅಂತಂದ್ರೆ ಸೈಕಲ್ ಟೈರ್ ಮುಟ್ ನೋಡಿದ್ರೆ ಸೈಕಲ್ ಟೈರ್ ಸ್ವಲ್ಪ ಬಿಸಿ ಆದ ಹಾಗೆ ಕಾಣುತ್ತೆ. ಯಾಕೆ ಬಿಸಿಯಾಗಿರುತ್ತೆ? ಅದು ರಸ್ತೆ ಮತ್ತು ಟೈರ್ ನಡುವಿನ ತಿಕ್ಕಾಟದಿಂದ, ಫ್ರಿಕ್ಷನ್ ನಿಂದ, ಘರ್ಷಣೆ ಅಥವಾ ತಿಕ್ಕಾಟ ಎರಡೂ ಒಂದೇ, ಘರ್ಷಣೆ ಅಥವಾ ತಿಕ್ಕಾಟದಿಂದ ಅಲ್ಲಿ ಹೀಟ್ ಡಿಸಿಪೇಟ್ ಆಗಿರುತ್ತೆ. ಹಾಗಾದ್ರೆ ಸೈಕಲ್ ಮತ್ತು ಸ್ಕೂಟರ್ಗಳಲ್ಲಿ ಬಾಲ್ ಬೇರಿಂಗ್ ಯಾಕೆ ಬಳಸ್ತಾರೆ? ನಿಮಗೆ ಗೊತ್ತು, ಆಕ್ಸೆಲ್ ಮತ್ತು ವೀಲ್. ಆಕ್ಸೆಲ್ಗೆ ಕನೆಕ್ಟ್ ಆಗಿರುವಂಥದ್ದು ವೀಲ್. ಆಕ್ಸೆಲ್ ಅಂದ್ರೆ ಅಚ್ಚು, ವೀಲ್ ಅಂದ್ರೆ ಚಕ್ರ. ಆಕ್ಸೆಲ್ ಮತ್ತು ವೀಲ್ಗಳ ನಡುವೆ ಚಕ್ರ ತಿರುಗುವಾಗ ಬೇಕಾದಷ್ಟು ಘರ್ಷಣೆ ಉಂಟಾಗ್ತಾ ಇರುತ್ತೆ, ತಿಕ್ಕಾಟ ಉಂಟಾಗ್ತಾ ಇರುತ್ತೆ. ಇದನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತಾರೆ? ಅದಕ್ಕೆ ಗ್ರೀಸ್ ಹಚ್ಚಿರ್ತಾರೆ, ಅದನ್ನ ನಯ ಮಾಡಿರ್ತಾರೆ, ಪಾಲಿಶ್ ಮಾಡಿರ್ತಾರೆ, ಅಥವಾ ಅದಕ್ಕೆ ಬಾಲ್ ಬೇರಿಂಗ್ ಹಾಕಿರ್ತಾರೆ. ನೀವು ಬಾಲ್ ಬೇರಿಂಗ್ ನೋಡಿದ್ರು ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಬಾಲ್ ರೋಟೇಟ್ ಆಗುವಂಥದ್ದು. ಆ ಬಾಲ್ ಬೇರಿಂಗಿಗೂ ಸಹ ಗ್ರೀಸ್ ಹಚ್ಚೋದನ್ನ ನಾವು ನೋಡಬಹುದು. ಸೈಕಲ್ಗಳಲ್ಲಿ ಚೈನು ಕರ್ರ ಕರ್ರ ಅಂತ ಸದ್ದು ಮಾಡುವಾಗ ಆ ಚೈನ್ಗೆ ಸ್ವಲ್ಪ ನೀವು ಆ ಚೈನ್ ಏನು ಲ್ಯೂಬ್ರಿಕೆಂಟ್ ಆಯಿಲ್ ಅಥವಾ ಏನಾದರೂ ಗ್ರೀಸ್ ಏನಾದರೂ ಹಚ್ಚಿದ್ದಾದ್ರೆ ಆ ಕರ ಕರ ಸದ್ದು ನಿಂತು ಹೋಗುತ್ತೆ. ಆ ಕರ ಕರ ಸದ್ದು ಯಾಕೆ ಬರ್ತಾ ಇತ್ತು? ಚೈನ್ ಮತ್ತು ಅಲ್ಲಿರುವಂತಹ ಚಕ್ರ ಇವೆರಡರ ತಿಕ್ಕಾಟದಿಂದ ಅದು ಬರ್ತಾ ಇತ್ತು. ನೀವು ಯಾವಾಗ ಗ್ರೀಸ್ ಅಥವಾ ಆಯಿಲ್ ಹಾಕ್ತೀರಾ
ಅದರ ಮೇಲ್ಮೈ ನುಣುಪು ಆಗ್ಬಿಡುತ್ತೆ, ಸ್ಮೂತ್ ಆಗ್ಬಿಡುತ್ತೆ. ಆಗ ತಿಕ್ಕಾಟ ಕಡಿಮೆ ಆಗುತ್ತೆ. ಸೊ ತಿಕ್ಕಾಟ ಕಡಿಮೆ ಆಯಿತು ಅಂತಂದ್ರೆ ನೀವು ಹೆಚ್ಚಿನ ಪ್ರೆಷರ್ ಹಾಕಿ ಅಥವಾ ಫೋರ್ಸ್ ಹಾಕಿ ಸೈಕಲ್ನ ತುಳಿಯೋ ಅವಶ್ಯಕತೆ ಇರಲ್ಲ. ಸ್ಕೂಟರ್ಗಳಲ್ಲಿ ಈ ತಿಕ್ಕಾಟ ಜಾಸ್ತಿ ಆಗ್ತಾ ಇದ್ರೆ ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಪೆಟ್ರೋಲ್ ಕನ್ಸಂಪ್ಷನ್ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಕಾಲಕ್ಕೆ ಅದನ್ನ ಸರ್ವಿಸ್ ಮಾಡಬೇಕು ಅಂತ ಹೇಳ್ತಾರೆ. ಸರ್ವಿಸ್ ಮಾಡೋದು ಅಂದ್ರೆ ಏನರ್ಥ? ಇದೇ ರೀತಿ ಎಲ್ಲೆಲ್ಲಿ ಗ್ರೀಸ್ ಇಲ್ವೋ ಅಲ್ಲೆಲ್ಲ ಗ್ರೀಸ್ ಹಚ್ಚೋದು, ಯಾವ್ದಾದ್ರು ಓರ್ನ್ ಔಟ್ ಟೇರ್ ಅಂಡ್ ವೇರ್ ಅಲ್ಲಿ ಪಾರ್ಟ್ಗಳು ಹೊಟ್ಟೋಗಿರುತ್ತೆ ಅದನ್ನ ರಿಪ್ಲೇಸ್ ಮಾಡುವಂಥದ್ದು, ಆಯಿಲ್ನ ಬ್ಯಾಲೆನ್ಸ್ ನೋಡುವಂಥದ್ದು, ಟೈರ್ ಅಲ್ಲಿ ಏರ್ ಪ್ರೆಷರ್ ಪಕ್ಕಾ ಇದೆಯಾ ಅಂತ ನೋಡುವಂಥದ್ದು. ಇವೆಲ್ಲ ಮಾಡೋದ್ರಿಂದ ಗಾಡಿಯ ಮೈಲೇಜ್ ಜಾಸ್ತಿ ಆಗುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೈಕಲ್ ಮತ್ತು ಸ್ಕೂಟರ್ಗಳಲ್ಲಿ ಬಾಲ್ ಬೇರಿಂಗ್ ಬಳಸೋದಿಕ್ಕೆ ಕಾರಣ ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನ ಕಡಿಮೆಗೊಳಿಸೋದು. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಕೇಂದ್ರ ಸ್ಥಾನ ಎಲ್ಲಿದೆ? ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಕಮಿಷನ್ ಅಥವಾ ಅಟಾಮಿಕ್ ಎನರ್ಜಿ ಏಜೆನ್ಸಿ, ಇದರ ಅಂತಾರಾಷ್ಟ್ರೀಯ ಕೇಂದ್ರ ಸ್ಥಾನ ಎಲ್ಲಿದೆ? ಆಸ್ಟ್ರಿಯಾದ ರಾಜಧಾನಿಯಾದ ವಿಯನ್ನಾದಲ್ಲಿದೆ. ಏನಿದು IAEA ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ? ಇದು 29 ಜುಲೈ 1957 ಪ್ರಾರಂಭವಾಗಿದೆ. ಬೇರೆ ಬೇರೆ ದೇಶಗಳು ಇದರ ಒಡೆತನಕ್ಕೆ ಅಂದ್ರೆ ಈ ಒಂದು ಸಂಸ್ಥೆಗೆ ಬರುತ್ತೆ. ಯಾವುದೇ ದೇಶ ಅಟಾಮಿಕ್ ಎನರ್ಜಿಯನ್ನ, ಅಣುಶಕ್ತಿಯನ್ನ ಬಳಸಿ ವಿದ್ಯುತ್ ಶಕ್ತಿಯನ್ನಾಗಿ ಬಳಸುವಂಥದ್ದು ಅಥವಾ ಅಣುಶಕ್ತಿಯ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಇದರ ಪರ್ಮಿಷನ್ ಒಂದನ್ನ ತಗೋಬೇಕಾಗತ್ತೆ ಮತ್ತು ಇದರ ಮಾರ್ಗದರ್ಶನದಲ್ಲಿ ನಡಿಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಚಿನ್ನವನ್ನು ಕರಗಿಸಬಲ್ಲ ಏಕೈಕ ದ್ರವ ಯಾವುದು? ನಾವು ಕಂಡಂಗೆ ಚಿನ್ನವನ್ನ ನಾವು ನೀರಲ್ಲಿ ಅದ್ದಿರ್ತೀವಿ, ಸೀಮೆ ಎಣ್ಣೆಲಿ ಅದ್ದಿರ್ತೀವಿ, ಪೆಟ್ರೋಲ್ ಅದ್ದಿರ್ತೀವಿ, ಕೆಲಸ ಮಾಡೋವಾಗ ಸೋಪ್ ನೀರಲ್ಲಿ ಅದ್ದಿರ್ತೀವಿ, ಸ್ನಾನ ಮಾಡೋವಾಗ ಸೋಪ್ ನೀರು ಬೀಳುತ್ತೆ. ಇಷ್ಟೆಲ್ಲ ಆದ್ರೂ ಸಹ ಬೇರೆ ಮೆಟಲ್, ಬೇರೆ ಲೋಹಗಳ ತರ ಈ ಚಿನ್ನ ಕರಗಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಬೆಳ್ಳಿ ಸ್ವಲ್ಪ ಕಪ್ಪಗಾಗಿರೋದು ಗಮನಿಸ್ತೀವಿ ಹೊರತು ಚಿನ್ನ ಮಾತ್ರ ಯಾವುದೇ ಬದಲಾವಣೆಯನ್ನ ಹೊಂದಿರಲ್ಲ. ಕಾರಣ ಇಷ್ಟೇ, ಚಿನ್ನ ಯಾವುದರ ಜೊತೆನೂ ಬೆರೆಯಲ್ಲ, ಯಾವುದರ ಜೊತೆಗೂ ರಿಯಾಕ್ಟ್ ಆಗಲ್ಲ. ಹಾಗಾದ್ರೆ ಚಿನ್ನವನ್ನು ಕರಗಿಸುವಂತ ಒಂದು ದ್ರವ ಇದೆಯಾ? ಖಂಡಿತವಾಗ್ಲೂ ಇದೆ. ಚಿನ್ನವನ್ನು ಕರಗಿಸುವಂತಹ, ಚಿನ್ನ ಪ್ಲೇಟಿನಂನ ಕರಗಿಸುವಂತಹ ದ್ರವಕ್ಕೆ, ಕಿಂಗ್ಲಿ ಮೆಟಲ್ ದ್ರವಕ್ಕೆ ನಾವೇನಂತ ಕರಿತೀವಿ? ಅದು ಪಾದರಸನ, ನೈಟ್ರಿಕ್ ಆಮ್ಲನ, ಸಲ್ಫ್ಯೂರಿಕ್ ಆಮ್ಲವ ಅಥವಾ ಆಕ್ವಾ ರೀಜಿಯಾನ? ಇದು ನಮ್ಮ ಮುಂದಿರುವಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಕ್ವಾ ರೀಜಿಯಾ. ಏನಿದು ಆಕ್ವಾ ರೀಜಿಯಾ? ಚಿನ್ನವನ್ನು ಕರಗಿಸಬಲ್ಲ ಏಕೈಕ ದ್ರವ ಆಕ್ವಾ ರೀಜಿಯಾ. ಈ ಆಕ್ವಾ ರೀಜಿಯಾ ಅನ್ನೋದು ಒಂದಲ್ಲ, ಆದರೆ ಎರಡರ ಮಿಶ್ರಣ. ಅದು ಹೇಗೆ? ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಮಿಶ್ರಣ ಆಗಿರುವಂಥದ್ದು. ಹೈಡ್ರೋಕ್ಲೋರಿಕ್ ಆಮ್ಲವನ್ನ 3 ಪಟ್ಟು, ನೈಟ್ರಿಕ್ ಆಮ್ಲವನ್ನ 1 ಪಟ್ಟು ಅಥವಾ 1ರಷ್ಟು ತೆಗೆದುಕೊಂಡು ಇದನ್ನ ಮಿಕ್ಸ್ ಮಾಡಿದ್ದಾದ್ರೆ ಅದು ಆಕ್ವಾ ರೀಜಿಯಾ ಆಗತ್ತೆ. ಇದರಲ್ಲಿ ಚಿನ್ನ ಕರಗತ್ತೆ, ಪ್ಲೇಟಿನಂ ಸಹ ಕರಗತ್ತೆ. ಹಾಗಾಗಿ ಇದು ಚಿನ್ನವನ್ನು ಕರಗಿಸಬಲ್ಲ ಏಕೈಕ ದ್ರವ ಅಥವಾ ಏಕೈಕ ಮಿಶ್ರಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ನೀರಿಗಿಂತ ಪಾದರಸವನ್ನು ಉಷ್ಣತಾ ಮಾಪಕದಲ್ಲಿ ಬಳಸಲು ಕಾರಣ? ಪಾದರಸದ ವಿಶಿಷ್ಟೋಷ್ಣ ನೀರಿಗಿಂತ ಕಡಿಮೆ, ಪಾದರಸದ ವಿಶಿಷ್ಟೋಷ್ಣ ನೀರಿಗಿಂತ ಹೆಚ್ಚು, ಪಾದರಸದ ವ್ಯಾಕೋಚನಾ ಸೂಚ್ಯಂಕ ನೀರಿಗಿಂತ ಕಡಿಮೆ, ಪಾದರಸದ ವ್ಯಾಕೋಚನಾ ಸೂಚ್ಯಂಕ ನೀರಿಗಿಂತ ಹೆಚ್ಚು. ಇಲ್ಲಿರುವಂತಹ 2 ಪದಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ವಿಶಿಷ್ಟೋಷ್ಣ ಮತ್ತು ವ್ಯಾಕೋಚನಾ ಸೂಚ್ಯಂಕ. ಉಷ್ಣ ಪಾಠದಲ್ಲಿ 3 ವಿಚಾರಗಳು ಮುಖ್ಯವಾಗಿ ಬರುವಂಥದ್ದು. ಒಂದು ವಿಶಿಷ್ಟೋಷ್ಣ ಅಂದ್ರೆ ಸ್ಪೆಸಿಫಿಕ್ ಹೀಟ್, ಇನ್ನೊಂದು ಗುಪ್ತೋಷ್ಣ ಅಂದ್ರೆ ಲೇಟೆಂಟ್ ಹೀಟ್, ಮತ್ತೊಂದು ವ್ಯಾಕೋಚನಾ ಸೂಚ್ಯಂಕ ಅಂದ್ರೆ ಎಷ್ಟು ಹಿಗ್ಗೋ ಅಂತದ್ದು ಅಥವಾ ಎಷ್ಟು ಕುಗ್ಗೋ ಅಂತದ್ದು. ಅಂದ್ರೆ
ಎಕ್ಸ್ಪ್ಯಾನ್ಷನ್ ಕೋಎಫಿಷಿಯೆಂಟ್. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನಾವು ನೀರಿನ ಬದಲು ಪಾದರಸವನ್ನ ಯಾಕೆ ಉಪಯೋಗಿಸ್ತೀವಿ? ವ್ಯಾಕೋಚನ ಸೂಚ್ಯಂಕ ಅಂತಂದ್ರೆ 1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ನೀವು ಬಿಸಿ ಮಾಡಿದಾಗ ಯಾವುದೇ ಪದಾರ್ಥ ಏನಾಗುತ್ತೆ, ದೊಡ್ಡದಾಗತ್ತೆ, ಹಿಗ್ಗತ್ತೆ. ಅದು ಹಿಗ್ಗುವ ಪ್ರಮಾಣವನ್ನ ವ್ಯಾಕೋಚನ ಸೂಚ್ಯಂಕ ಅಂತ ಕರಿತೀವಿ. ನೀರಿಗೆ ಹೋಲಿಕೆ ಮಾಡಿದಾಗ ಪಾದರಸದ ವ್ಯಾಕೋಚನ ಸೂಚ್ಯಂಕ ಸ್ವಲ್ಪ ಹೆಚ್ಚು. ಹಾಗಾಗಿ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಥರ್ಮೋಮೀಟರ್ನಲ್ಲಿ ಹಾಕಿರುವಂತಹ ಮರ್ಕ್ಯುರಿ ಏನ್ ಮಾಡುತ್ತೆ, ಬಿಸಿಯನ್ನು ತಗೊಂಡು ಸ್ವಲ್ಪ ದೊಡ್ಡದಾಗುವ ಪ್ರಯತ್ನ ಮಾಡುತ್ತೆ. ಆ ನಿಟ್ಟಲ್ಲಿ ಅದು ಮೇಲ್ಗಡೆ ಏರೋ ಅಂಥದ್ದು. ಅದೇ ನೀರನ್ನ ಹಾಕಿದ್ರೆ ಪಾದರಸ ಏರುವಷ್ಟು ಕ್ಷಿಪ್ರಗತಿಯಲ್ಲಿ ನೀರು ಏರೋದಿಲ್ಲ. ಅಲ್ಲಿ ನಮಗೆ ಸರಿಯಾದ ಪ್ರಮಾಣದ ಮತ್ತು ನಿರ್ದಿಷ್ಟ ಪ್ರಮಾಣದ ಟೆಂಪರೇಚರ್ ಗೊತ್ತಾಗಲ್ಲ. ಆದ್ದರಿಂದ ಪಾದರಸದ ವ್ಯಾಕೋಚನ ಸೂಚ್ಯಂಕ ನೀರಿಗಿಂತ ಹೆಚ್ಚಾಗಿರುವುದರಿಂದ ಏನ್ ಮಾಡ್ತಾರೆ, ಪಾದರಸವನ್ನ ನೀರಿನ ಬದಲಾಗಿ ಥರ್ಮೋಮೀಟರ್ ಅಥವಾ ಉಷ್ಣತಾ ಮಾಪಕದಲ್ಲಿ ಬಳಸ್ತಾರೆ. ಸ್ನೇಹಿತರೆ, ಇದು ಇನ್ನೊಂದು ಬಣ್ಣದ ಪ್ರಶ್ನೆ ನಿಮಗಾಗಿ. ಏನಿದು ಬಣ್ಣ? ಪಟಾಕಿಯ ಬಣ್ಣ. ದೀಪಾವಳಿ ಬಂತು ಅಂದ್ರೆ ರಂಗಿನ ಪಟಾಕಿಗಳು ರಂಗನ್ನ ಹೊರಗೆ ಚೆಲ್ಲಿ ಸದ್ದು ಮಾಡ್ತಾ ಮೋಜು ಕೊಡುವಂಥದ್ದು. ಪಟಾಕಿಗಳಲ್ಲಿ ಬಣ್ಣಗಳಿಗಾಗಿ ಬಳಸುವ ರಾಸಾಯನಿಕಗಳು ಇವು. ಯಾವ ರಾಸಾಯನಿಕ ಅಥವಾ ಯಾವ ಎಲಿಮೆಂಟ್, ಧಾತುಗಳನ್ನ ಈ ಪಟಾಕಿಗಳಲ್ಲಿ ಬಳಸ್ತಾರೆ ಅನ್ನೋದು ಪ್ರಶ್ನೆ. ಸತು ಮತ್ತು ಮ್ಯಾಂಗನೀಸ್ನ ಬಳಸ್ತಾರ, ರಂಜಕ ಅಥವಾ ಪಾದರಸವನ್ನ ಬಳಸ್ತಾರ, ಸ್ಟ್ರಾನ್ಶಿಯಂ ಮತ್ತು ಬೇರಿಯಂನ ಬಳಸ್ತಾರ, ಕ್ರೋಮಿಯಂ ಮತ್ತು ನಿಕ್ಕಲ್ ಇವುಗಳನ್ನ ಬಳಸ್ತಾರ. ಈ ಪ್ರಶ್ನೆಯಲ್ಲಿ ನಾವು ಅತ್ಯಂತ ಹೆಚ್ಚಿನ ಬಳಕೆಗೆ ಒಳಪಡುವ ಧಾತು ಯಾವುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ನಾವು ಪಟಾಕಿಗಳನ್ನ ರಾತ್ರಿ ಹೊತ್ತು ಸುಡುವಾಗ, ಈ ಬಾಂಬ್ಸ್ ಅಥವಾ ಶಾಟ್ಸ್ನ ಸುಡುವಾಗ ಅದರ ಬಣ್ಣಕ್ಕೆ ಮಾರು ಹೋಗ್ತೀವಿ. ಆದರೆ ಆ ಬಣ್ಣಗಳಲ್ಲಿ ಬಳಸಿರುವಂತಹ ಕೆಮಿಕಲ್ಸ್ ಯಾವುದು ಅನ್ನೋ ಪ್ರಶ್ನೆ ನಾವು ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ಈ ಪ್ರಶ್ನೆ ನಿಮಗಾಗಿ. ಇಲ್ಲಿ ಸರಿಯಾದ ಉತ್ತರ ಸ್ಟ್ರಾನ್ಶಿಯಂ ಮತ್ತು ಬೇರಿಯಂ. ಸ್ಟ್ರಾನ್ಶಿಯಂ ತನ್ನದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ ಕಲರ್ನ ಕೊಡುವಂಥದ್ದು ಮತ್ತು ಬೇರಿಯಂ ಸಹ ತನ್ನದೇ ಆದಂತಹ ಸ್ಪೆಸಿಫಿಕ್ ಕಲರ್ನ ಕೊಡುವಂಥದ್ದು. ವಿಶೇಷವಾಗಿ ಸ್ಟ್ರಾನ್ಶಿಯಂ ಮತ್ತು ಬೇರಿಯಂ ಎಲ್ಲ ಪಟಾಕಿಗಳಲ್ಲಿ, ಅದರಲ್ಲೂ ಪ್ರತ್ಯೇಕವಾಗಿ ಬಣ್ಣವನ್ನು ಹೊರಸೂಸುವ ಪಟಾಕಿಗಳಲ್ಲಿ ಬಳಸ್ತಾರಂತೆ. ಹಾಗಾಗಿ ಈ ರಾಸಾಯನಿಕಗಳ ಬಳಕೆ ಸ್ವಲ್ಪ ಕಡಿಮೆ ಆಗಲಿ ಅಂತಾನೆ ಈ ಪಟಾಕಿಗಳು ಇತ್ತೀಚೆಗೆ ಪಾಪ್ಯುಲರ್ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ, ಕೊಳಚೆ ನೀರಿನ ಸಂರಕ್ಷಣೆ ವ್ಯವಸ್ಥೆಯಲ್ಲಿ ನೀರನ್ನು ಶುದ್ಧಗೊಳಿಸಲು ಯಾವ 2 ಅನಿಲಗಳನ್ನ ಬಳಕೆ ಮಾಡಲಾಗುತ್ತದೆ? ಕೊಳಚೆ ನೀರಿನಿಂದ ಸಂರಕ್ಷಣೆ ವ್ಯವಸ್ಥೆ ಮತ್ತು ನೀರನ್ನ ಶುದ್ಧಗೊಳಿಸುವಂತ ಸಂದರ್ಭದಲ್ಲಿ ಯಾವ 2 ಅನಿಲಗಳನ್ನ ಬಳಕೆ ಮಾಡಲಾಗುತ್ತದೆ? ಹೀಲಿಯಂ ನೈಟ್ರೋಜನ್ ಅಥವಾ ಓಝೋನ್ ಕ್ಲೋರಿನ್ ಅಥವಾ ಆಮ್ಲಜನಕ ಜಲಜನಕ ಅಥವಾ ನೈಟ್ರೋಜನ್ ಕ್ಲೋರಿನ್. ಇವು 4 ಕಾಂಬಿನೇಷನ್ ಅಲ್ಲಿ ಯಾವ ಕಾಂಬಿನೇಷನ್ ಶುದ್ಧ ನೀರನ್ನ ಕೊಡಬಲ್ಲದು ಕೊಳಚೆ ನೀರಿನ ಶುದ್ಧೀಕರಣದ ನಂತರ? ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಓಝೋನ್ ಮತ್ತು ಕ್ಲೋರಿನ್. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ರಾಫೀನ್ ಎಂಬುದು ನ್ಯಾನೋ ತಂತ್ರಜ್ಞಾನದ ಒಂದು ಉತ್ಪನ್ನವಾಗಿದೆ. ಇದರ ಮಹತ್ವ ಏನು? ಏನಿದರ ಮಹತ್ವ? ಆಪ್ಷನ್ ಎ, ಇದು ಅತ್ಯಂತ ತೆಳುವಾದ ಬಲವಾದ 2 ಆಯಾಮದ ವಸ್ತುವಾಗಿದೆ. ಇದು ಉತ್ತಮ ಉಷ್ಣವಾಹಕತೆ ಹೊಂದಿರುವ ಪ್ಲಾಸ್ಟಿಕ್ ಆಗಿದೆ. ಇದು ಅತ್ಯಂತ ತೆಳುವಾದ ಬಲವಾದ 3 ಆಯಾಮದ ವಸ್ತುವಾಗಿದೆ. ಅಥವಾ ಇಲ್ಲಿರುವಂತಹ ಯಾವುದೇ ಉತ್ತರವು ಇದಕ್ಕೆ ಹೊಂದಿಕೆ ಆಗೋದಿಲ್ಲವಾ? ಗ್ರಾಫೀನ್ ಅನ್ನೋದು ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ನ್ಯಾನೋ ತಂತ್ರಜ್ಞಾನ ಅಂದ್ರೆ 10⁻⁻9 ಮೀಟರ್. ಅಂದ್ರೆ ಏನರ್ಥ? 1 ಮೀಟರ್ನ ನೀವು 2 ಭಾಗ ಮಾಡಿದ್ರೆ ಅರ್ಧ ಮೀಟರ್ ಆಯ್ತು. 1 ಮೀಟರ್ನ ನೀವು 10 ಸಮಭಾಗಗಳು ಮಾಡಿದ್ರೆ
1/10 ಮೀಟರ್ ಆಯ್ತು. ಈಗ ಇದನ್ನೇ ಸ್ವಲ್ಪ ಸಣ್ಣದಾಗಿ ಮಾಡೋದಿಕ್ಕೆ ದೊಡ್ಡದಾಗಿ ಆಲೋಚನೆ ಮಾಡಿ. 10⁹ ಸಮಭಾಗಗಳನ್ನ ಮಾಡಿದ್ರೆ 1 ಮೀಟರ್ನ ನಾನು 10⁹ ಸಮಭಾಗಗಳನ್ನ ಮಾಡಿದ್ರೆ ಒಂದು ಭಾಗವನ್ನ ನಾವು ನ್ಯಾನೋಮೀಟರ್ ಅಂತ ಕರಿತೀವಿ. ಈ ನ್ಯಾನೋ ತಂತ್ರಜ್ಞಾನ ಇತ್ತೀಚೆಗೆ ಬಂದಂತ ತಂತ್ರಜ್ಞಾನ. ಗ್ರಾಫೀನ್ ಅನ್ನೋದು ಈ ನ್ಯಾನೋ ತಂತ್ರಜ್ಞಾನದ ಒಂದು ಭಾಗ. ಹಾಗಾದ್ರೆ ಈ ಗ್ರಾಫೀನ್ ಏನ್ ಹೇಳ್ತಾ ಇದೆ? ಇದು ಅತ್ಯಂತ ತೆಳುವಾದ, ಬಲವಾದ 2 ಆಯಾಮದ ವಸ್ತು. ನೀವಿಲ್ಲಿ ನೋಡಬಹುದು, ಇದು ಗ್ರಾಫೀನ್ನ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್. ಒಂದೇ ಲೈನ್ ಅಂದ್ರೆ ಒಂದೇ ಪೇಪರ್ ಅಷ್ಟು ತೆಳುವಾಗಿರುವಂಥದ್ದು. ಹಾಗಾಗಿ ಇದು 2 ಆಯಾಮ. ಆದ್ರೆ ಪೇಪರ್ ಅಂತ ಅನ್ಕೊಂಡ ತಕ್ಷಣ ಇದು ತುಂಬಾ ವೀಕ್ ಅಂತ ಅನ್ಕೋಬೇಡಿ. ಇದು ಅತ್ಯಂತ ಪ್ರಬಲವಾದದ್ದು, ಪ್ರಭಾವಶಾಲಿಯಾದದ್ದು. ಇದರ ಅಪ್ಲಿಕೇಶನ್ಸ್ ನಾವು ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಚಿಕ್ಕದಾದ ಮಳೆ ಹನಿಗಳು ದುಂಡನೆಯ ಆಕಾರದಲ್ಲಿ ಇರೋದಕ್ಕೆ ಏನ್ ಕಾರಣ? ಮಳೆ ಹನಿಗಳನ್ನ ನೀವು ನೋಡಿರ್ತೀರಾ, ಅಥವಾ ನೀರಿನ ಎಲೆಗಳ ಮೇಲೆ ಮಂಜು ಹನಿಗಳು, ಡ್ಯೂ ಡ್ರಾಪ್ಸ್, ಅದನ್ನ ನೋಡಿರ್ತೀರಾ. ಅದು ಸಹ ದುಂಡನೆ ಆಕಾರದಲ್ಲಿ, ಅಂದ್ರೆ ಬಾಲ್ ರೂಪದಲ್ಲಿ, ಗೋಳದ ಆಕಾರದಲ್ಲಿ ಇರುತ್ತೆ. ಕಾರಣ ಏನು? ಗುರುತ್ವ ಕಾರಣನ, ವಾತಾವರಣದ ಒತ್ತಡದಿಂದ ಇದೇನಾದ್ರೂ ಈ ತರ ಆಗಿದೆಯಾ, ಸ್ನಿಗ್ಧತೆ ಅಥವಾ ವಿಸ್ಕೋಸಿಟಿಯಿಂದ ಇದು ಈ ತರ ಆಗಿದೆಯಾ, ಅಥವಾ ಮೇಲ್ಮೈ ಸೆಳೆತ ಅಥವಾ ಸರ್ಫೇಸ್ ಟೆನ್ಷನ್ ನಿಂದ ಈ ಒಂದು ಹನಿಗಳು ಗುಂಡಾಗಿರೋದಕ್ಕೆ ಕಾರಣವಾಗಿದೆಯಾ? ಇದಕ್ಕೆ ಸರಿಯಾದ ಉತ್ತರ ಮೇಲ್ಮೈ ಸೆಳೆತ ಅಥವಾ ಸರ್ಫೇಸ್ ಟೆನ್ಷನ್. ಒಂದು ಲೋಟದಲ್ಲಿ ನೀವು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದ್ರ ಮೇಲೆ ಒಂದು ಸೂಜಿಯನ್ನ ತೇಲಿಸಬಹುದು. ಕೀಟಗಳು ನೀರಿನ ಮೇಲೆ ನಿಲ್ಲುತ್ತವೆ. ಅಂದಮೇಲೆ ಏನರ್ಥ ಆಯಿತು? ನೀರಿನ ಮೇಲ್ಭಾಗದಲ್ಲಿ ಒಂದು ರಬ್ಬರ್ ಎಳೆದಿರುವಂತ ಒಂದು ರಬ್ಬರ್ ಶೀಟ್ ಇದ್ದಂಗಿದೆ. ಅದ್ರ ಮೇಲೆ ಸಣ್ಣ ಸಣ್ಣ ವಸ್ತುಗಳನ್ನ ಸ್ವಲ್ಪ ಜಾಗರೂಕರಾಗಿ ನಾವು ಯೋಚನೆ ಮಾಡಿ ಸ್ವಲ್ಪ ಪ್ರಯತ್ನ ಮಾಡಿದ್ದಾದ್ರೆ ಅದ್ರ ಮೇಲೆ ನಿಲ್ಲಿಸಬಹುದು ಅಂತ ಗೊತ್ತಿದೆ. ಅಂದಮೇಲೆ ಅಲ್ಲಿ ಯಾವುದೋ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ. ಆ ಟೆನ್ಷನ್ ಎಲ್ಲಿದೆ? ವಾಟರ್ ಸರ್ಫೇಸ್ ಮೇಲಿರೋದ್ರಿಂದ ಅದನ್ನ ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ, ಅಥವಾ ಮೇಲ್ಮೈ ಸೆಳೆತ ಅಂತ ಕರಿತೀವಿ. ಯಾವಾಗ್ಲೂ ಈ ಸರ್ಫೇಸ್ ಟೆನ್ಷನ್ ಏನ್ ಮಾಡುತ್ತೆ? ಟೋಟಲ್ ಸರ್ಫೇಸ್ ಏರಿಯಾನ ಮಿನಿಮೈಸ್ ಮಾಡೋದಕ್ಕೆ ಯೋಚನೆ ಮಾಡ್ತಿರುತ್ತೆ. ಹಾಗಾಗಿ ಹೀಗೆ ಸರ್ಫೇಸ್ ಏರಿಯಾ ಮಿನಿಮೈಸ್ ಆಗಬೇಕು ಅಂತಂದ್ರೆ, ಅಂದ್ರೆ ಟೆನ್ಷನ್ ಇಂದ ಎಳೆದು ಅದು ಮಿನಿಮೈಸ್ ಮಾಡ್ಕೊಳತ್ತೆ. ಹಂಗೆ ಎಳೆದು ಮಿನಿಮೈಸ್ ಆಗ್ಬೇಕು ಅಂದ್ರೆ ಅದು ಗೋಳಾಕಾರವನ್ನೇ ತಾಳಬೇಕು. ಹಾಗಾಗಿ ಗೋಳಾಕಾರ ಈ ಸರ್ಫೇಸ್ ಟೆನ್ಷನ್ನ ಒಂದು ಪ್ರಾಡಕ್ಟ್ ಆಗಿದೆ. ಬನ್ನಿ ಮುಂದಿನ ಪ್ರಶ್ನೆ, ಬಾಕ್ಸೈಟ್ ಯಾವ ಲೋಹದ ಅದಿರಾಗಿದೆ? ಅಲ್ಯೂಮಿನಿಯಂ, ಬೆಳ್ಳಿ, ಚಿನ್ನ ಅಥವಾ ಟಿನ್? ಯಾವ ಲೋಹದ ಅದಿರಾಗಿದೆ? ಬಾಕ್ಸೈಟ್ ನಿಂದ ಏನನ್ನ ಉದ್ಧರಣೆ ಮಾಡ್ತಾರೆ? ಬಾಕ್ಸೈಟ್ ನಿಂದ ಪಡೆಯುವಂಥದ್ದು ಅಥವಾ ಉದ್ಧರಣೆ ಮಾಡುವಂಥದ್ದು ಅಲ್ಯೂಮಿನಿಯಂ, Al2O3. ಇದಕ್ಕೆ ಬೇರೆ ಬೇರೆ ತರಹದ ಹೆಸರುಗಳಿವೆ. ಆ ಪ್ರಾಸೆಸ್ನಿಂದ ಬಾಕ್ಸೈಟ್ ನಲ್ಲಿರುವಂತಹ ಅದಿರಿನಿಂದ ಅಲ್ಯೂಮಿನಿಯಂನ ಎಕಾನಮಿಕ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ಈ ಪ್ರಶ್ನೆಗೆ ಉತ್ತರ ಆಗಿದೆ. ಸ್ನೇಹಿತರೆ, ಹೀಗೇನೆ ಬೇರೆ ಬೇರೆ ಅದಿರು ಮತ್ತು ಬೇರೆ ಬೇರೆ ಲೋಹಗಳ ಬಗ್ಗೆ ನೀವು ಒಂದು ಪಟ್ಟಿ ಇಟ್ಕೊಳ್ಳಿ. ಅದ್ರ ಮೂಲಕ ಯಾವ ಪ್ರಶ್ನೆ ಬೇಕಾದರೂ ಅಲ್ಲಿ ಕೇಳಿದ್ರೆ ಉತ್ತರವನ್ನ ನೀವು ಕೊಡಬಹುದಾಗಿದೆ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಡ್ರೈ ಐಸ್ ಅಂದರೆ ಯಾವುದು? ವಾಟ್ ಡು ಯು ಮೀನ್ ಬೈ ಡ್ರೈ ಐಸ್? ಇದು ಘನ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ, ಘನ ಸಲ್ಫರ್ ಡೈಆಕ್ಸೈಡ, ಸಾಲಿಡ್ ಸಲ್ಫರ್ ಡೈಆಕ್ಸೈಡ, ಅಥವಾ ದ್ರವ ಕಾರ್ಬನ್ ಡೈಆಕ್ಸೈಡ್, ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿದೆಯಾ, ಅಥವಾ ದ್ರವ ಅಮೋನಿಯಾ, ಲಿಕ್ವಿಡ್ ಅಮೋನಿಯಾ ಆಗಿದೆಯಾ? ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ಡ್ರೈ ಐಸ್ ಅಂದ್ರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್.
ಹೇಗಿದು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಹೇಗಾಯಿತು ಅಂತ ನಿಮಗೆ ಪ್ರಶ್ನೆ ಬರಬಹುದು. ಕಾರ್ಬನ್ ಡೈಆಕ್ಸೈಡ್ CO2 ಅನ್ನೋದು ಒಂದು ಗ್ಯಾಸ್ ಅಥವಾ ಒಂದು ಅನಿಲ. ಈ ಅನಿಲವನ್ನ ಸಾಲಿಡಿಫೈ ಮಾಡೋದು ಹೇಗೆ? ಅನಿಲವನ್ನ ಕಂಪ್ರೆಸ್ ಮಾಡಿದ್ರೆ ಅದು ಲಿಕ್ವಿಡ್ ಆಗತ್ತೆ. ಲಿಕ್ವಿಡ್ನ ನೀವು ಮತ್ತೆ ಕಂಪ್ರೆಸ್ ಮಾಡಿದ್ರೆ ಅದೇನಾಗತ್ತೆ? ಸಾಲಿಡ್ ಆಗಿರುತ್ತೆ. ಎಷ್ಟೋ ವೇಳೆ ನಾವು ಈ ವೈಟ್ ಫ್ಯೂಮ್ಸ್ನ ನೋಡ್ತೀವಿ ಈ ಪಿಕ್ಚರ್ಗಳಲ್ಲಾಗ್ಲಿ ಅಥವಾ ಮದುವೆ ಮನೆಗಳಲ್ಲಿ. ಕೆಲವು ಜನ ಶೋ ಆಫ್ಗೆ ಇದನ್ನ ಬಳಸೋವಂಥದ್ದು. ಈ ಬಿಳಿ ಹೊಗೆ ಇದನ್ನ ನಾವು ಡ್ರೈ ಐಸ್ ಅಂತ ಕರಿತೀವಿ. ಇದು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ನಿಂದ ಆಗಿರುವಂಥದ್ದು. ಸೊ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಏನಾಗಿದೆ, ಅದಕ್ಕೆ ನಾವು ಬೇರೆ ಒಂದು ಹೆಸರು ಕೊಡ್ತಾ ಇದ್ದೀವಿ, ಅದು ಡ್ರೈ ಐಸ್. ಸ್ನೇಹಿತರೆ, ಐಸ್ ಅಂದ ತಕ್ಷಣ ಅದು ತಣ್ಣಗಿರ್ಬೇಕು, ದ್ರವ ಆಗಿರ್ಬೇಕು ಅಂತೆಲ್ಲ ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ಈ ಕ್ವಶನ್ ಏನ್ ಮಾಡುತ್ತೆ, ನಮ್ಮನ್ನ ಒಂದು ಸ್ವಲ್ಪ ಕನ್ಫ್ಯೂಷನ್ಗೆ ಎಡೆ ಮಾಡಿಕೊಡುತ್ತೆ. ಆದ್ದರಿಂದ ಡ್ರೈ ಐಸ್ ಅಂತಂದ್ರೆ ಅದು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಿಮ್ಮ ನೆನಪಿನಲ್ಲಿ ಇರಲಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕೆಲವು ಪ್ರಶ್ನೆಗಳು. ಇವಿಷ್ಟು ಇವತ್ತಿನ ಕೆಲವು ಪ್ರಶ್ನೆ ಮತ್ತು ಉತ್ತರ ಮತ್ತು ವಿಶ್ಲೇಷಣೆಗಳು. ಮತ್ತೊಂದಷ್ಟು ಪ್ರಶ್ನೆ ಉತ್ತರ, ಹೊಸ ಹೊಸ ವಿಚಾರಗಳಿಗೆ ಇನ್ನೊಂದಷ್ಟು ವಿಡಿಯೋಗಳನ್ನು ನಿರೀಕ್ಷಿಸಿ. ನಮಸ್ಕಾರ.